ಕೇರಳದಲ್ಲಿ ಬರುತ್ತೆ. ಅಲ್ಲಿ ಆಗಿರ್ತಾರೆ, ಯಾವಾಗಲೂ ವೇದಾಧ್ಯಯನ ಸ್ತೋತ್ರಗಳು ಇದರಲ್ಲೇ ಕಾಲ ಕಳೀತಿರ್ತಾರೆ. ಅವರಿಬ್ಬರು ದಂಪತಿಗಳಿಗೆ ತುಂಬ ಒಳ್ಳೆ ಭಗವತ್ ಇದಿರುತ್ತೆ, ಯಾವಾಗಲೂ ದೇವ್ರ ಧ್ಯಾನ ಇದರಲ್ಲೇ ಕಳೀತಿರ್ತಾರೆ. ಅವರಿಗೆ ಸಂತಾನ ಇಲ್ಲಲ್ಲ ಅಂತ ಅವರಿಗೆ ತುಂಬ ನೋವಾಗುತ್ತೆ. ಆದ್ದರಿಂದ ಅವರು ತ್ರಿಶೂರ ಅಂತ ಹತ್ತಿರದಲ್ಲಿರೋ ಊರಿಗೆ ಹೋಗಿ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇರುತ್ತೆ. ಈಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಅವರು ತಪಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಘೋರ ತಪಸ್ ಮಾಡಿದ ಮೇಲೆ ಶಿವಗುರುಗೆ ಒಂದು ದಿವಸ ಈಶ್ವರ ಕನಸಿನಲ್ಲಿ ಬಂದು, ನೋಡಪ್ಪ, ನಿನಗೆ ಈ ಜನ್ಮದಲ್ಲಿ ಸಂತಾನ ಪ್ರಾಪ್ತಿ ಇಲ್ಲ, ಆದರೂ ನೀನು ಕಠಿಣ ಶ್ರಮದಿಂದ ತಪಸ್ ಮಾಡಿದ್ರಿಂದ ನಾನು ನಿನಗೆ ಸಂತಾನ ಪ್ರಾಪ್ತಿಗೆ ದಾರಿ ಮಾಡ್ತೀನಿ. ಮತ್ತು ಸಂತಾನ ಆಗಬೇಕು ಅಂದರೆ ನಿನಗೆ ಪೂರ್ಣಾಯುಷ್ ಮಗ ಬೇಕಾ ಅಥವಾ ಅಲ್ಪಾಯು ಮಗ ಬೇಕಾ ಅಂತ ಕೇಳ್ತಲು ಅವರು ಒಂಚೂರು ಯೋಚನೆ ಮಾಡಲ್ಲ. ನನಗೆ ಒಳ್ಳೆ ಮಗ ಆಗಬೇಕು, ಅಲ್ಪಾಯು ಆದರೂ ಪರವಾಗಿಲ್ಲ, ಜನರಿಗೆ ಕಲ್ಯಾಣವಾಗುವಂಥ ಒಂದು ಒಳ್ಳೆ ಮಗ ನನಗೆ ಬೇಕು ಅಂತ ಅವ್ರು ಕೇಳಿದ್ರಿಂದ ಶಿವಗುರುಗಳು ತಥಾಸ್ತು ಅಂತ ಶಿವ ಪ್ರತ್ಯಕ್ಷನಾದನು ಹೋಗ್ಬಿಡ್ತಾನೆ. ಅದನ್ನು ತಿರುಗಿ ಬೆಳಿಗ್ಗೆ ಕನಸಿನಲ್ಲಿ ಬಂದಿದ್ದನ್ನು ಅವರ ಆರ್ಯಾಂಬ ಹೆಂಡತಿಗೆ ಹೇಳಿ ಸಂತೋಷ ಬಿಡ್ತಾರೆ. ಹಾಗೆ 9 ತಿಂಗಳ ಕರೆಯಾಗಿ ಅವರಿಗೆ ಒಂದು ಪುತ್ರ ಜನನವಾಗುತ್ತೆ. ಶಂಕರಾಚಾರ್ಯರು ತುಂಬ ಚೆನ್ನಾಗಿ ಸಣ್ಣ ವಯಸ್ಸಿನಲ್ಲೇ ತುಂಬ ಚೆನ್ನಾಗಿ ಅವರು ಹುಟ್ಟುತ್ತೂರು ಎಲ್ಲ ಒಂಥರ ವಾತಾವರಣದಲ್ಲೆಲ್ಲ ಅವರಿಗೆ ಶಂಕರ ಅಂತ ನಾಮಕರಣ ಮಾಡ್ತಾರೆ. ಶಂಕರ ಅಂದರೆ ಮಂಗಳದಾಯಕ, ಒಳ್ಳೆ ಹೆಸರು ಅವ್ರಿಗೆ. ಅದಕ್ಕೋಸ್ಕರ ಶಂಕರ ಅಂತ ಹೆಸರಿರ್ತಾರೆ ಅವರಪ್ಪ ಶಿವಗುರು ಮತ್ತು ಆರ್ಯಾಂಬ. ದಂಪತಿಗಳಿಗೆ ತುಂಬ ಸಂತೋಷದಿಂದ ಕಾಲ ಕಳೀತಾ ಇರ್ತಾರೆ. ಶಂಕರಾಚಾರ್ಯರಿಗೆ 1 ವರ್ಷದಲ್ಲೇ ಎಲ್ಲ ತಂದೆ ಏನೇನು ಸ್ತೋತ್ರಗಳು ಪಠಣಗಳು ಎಲ್ಲ ಅವರಿಗೆ ಮಾಡ್ತಾ ಇರ್ತಾರೋ ಅದೆಲ್ಲ ಒಂದು ಸಾರಿ ಒಂದು ಚೂರು ತಪ್ಪಿದ್ದಲ್ಲದೆ ಹೇಳ್ತಾ ಇರ್ತಾನೆ. ಇದನ್ನೆಲ್ಲರಿಗೂ ಅವ್ರ ತಂದೆ ತಾಯಿಗೆ ತುಂಬ ಸಂತೋಷ ಆಗುತ್ತೆ. ಊರಿನಲ್ಲಿ ಕೇಳೋ ಮತ್ತು ಅಲ್ಲಿ ಹಿರಿಯರಿಗೆಲ್ಲರಿಗೂ ಇವರನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಇವರು 3 ವರ್ಷ ಆದಮೇಲೆ ಮಗುಗೆ ಗುರುಕುಲಕ್ಕೆ ಕಳಿಸ್ತಾರೆ. ಗುರುಕುಲಕ್ಕೆ ಕಳಿಸಿದಾಗ ಅಲ್ಲಿ ಗುರುಕುಲದಲ್ಲಿ ಸಹ ಗುರುಗಳು ಇವ್ರನ್ನ ವಾಕ್ಚಾತುರ್ಯ ಏಕಸಂತಾಗ್ರಾಹಿ ಇರೋದ್ರಿಂದ ಎಲ್ಲರಿಗೂ ತುಂಬ ಸಂತೋಷ ಆಗ್ತಿರುತ್ತೆ. ಇವನು ಒಂದು ಸಾರಿ ಹೇಳಿಬಿಟ್ರೆ ಅದನ್ನು ಮತ್ತೆ ಹೇಳೋಂಗೆ ಇರಲ್ಲ, ಎಲ್ಲರಿಗೂ ಅವರೇ ಹೇಳ್ಕೊಡ್ತಿರ್ತಾರೆ. ಗುರುಗಳಿಗಿಂತ ಚೆನ್ನಾಗಿ ಇವ್ರಿಗೇನೆ ಜ್ಞಾನ ಇರುತ್ತೆ. ಆವಾಗ ಬ್ರಹ್ಮಚಾರಿಗಳು ಭಿಕ್ಷೆ ಬೇಡಬೇಕಾಗಿರುತ್ತೆ. ಅಂದರೆ ಭಿಕ್ಷೆಗೆ ಊರಲ್ಲಿ ಹೋಗಿ 4 ಮನೆಗಳಲ್ಲಿ ಇಸ್ಕೊಂಡು ಬಂದು ಅದು